ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆಗಿರೋದು ಹ್ಯಾಂಡ್ ವರ್ಕ್, ಸಿಂಪಲ್ ಆಗಿದ್ದರೂ ತುಂಬಾ ಸ್ಟ್ಯಾಂಡರ್ಡ್ ಲುಕ್ ಕೊಡುವಂಥ ಒಂದು ಹ್ಯಾಂಡ್ ವರ್ಕ್ ಡಿಸೈನ್ನ ತೋರಿಸ್ತಿದ್ದೀನಿ. ನೋಡಿ, ಇದು ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಮೇಲೆ ಗೋಲ್ಡ್ ಕಲರ್ ವರ್ಕ್ ಮಾಡಿಸಿರೋದು. ಸೊ ಡೀಸೆಂಟಾಗಿ ಸ್ಟ್ಯಾಂಡರ್ಡ್ ಲುಕ್ ಕೊಡುವಂತಹ ಒಂದು ವರ್ಕು, ಸಿಂಪಲ್ ಆಗಿದ್ದರೂ ತುಂಬಾ ಚೆನ್ನಾಗಿದೆ. ನೋಡಿ, ಇದು ಸ್ಲೀವ್ ನೆಕ್ಗಾಯಿತು. ನೋಡಿ, ಸ್ಲೀವ್ಗೆ ಈ ರೀತಿ ಚಿಕ್ಕದಾಗಿ ಬುಟ್ಟ ಬಂದು ಅದಕ್ಕೂ ಸೇಮ್ ನಾವು ನೆಕ್ ಲೈನ್ ಏನು ಬಂದಿದೆಯೋ ಅದ್ರ ಪ್ರಕಾರನೇ ಬಂದಿದೆ. ನೋಡಿ, ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದಾಯಿತು. ಇದನ್ನ ಸ್ಟಿಚಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ವರ್ಕ್ ಅಂತ. ಸೊ ಈ ವರ್ಕ್ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನೀವು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಮದುವೆಗಂತ ಹೊಲಿತಿದ್ದೀನಿ ಈ ಬ್ಲೌಸ್ಗಳನ್ನ. ನಮ್ಮ ಭಾವನ ಮಗಳ ಮದುವೆ ಇತ್ತು, ಸೊ ಅವಳಿಗೋಸ್ಕರ ಈ ಒಂದು ವರ್ಕ್ ಮಾಡಿಸಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದು. ನೋಡಿ, ಟ್ಯಾಸಲ್ಸಿಗೆ 3 ಕೊಟ್ಟಿದ್ದಾರೆ, ಇನ್ನೊಂದು ಸಪ್ರೇಟಾಗಿದೆ. ಹ್ಯಾಂಡ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಡೀಸೆಂಟ್ ಲುಕ್ ಕೊಡುತ್ತೆ ಮತ್ತು ತುಂಬ ಗ್ರ್ಯಾಂಡಾಗಿ ಹೆವಿ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಸೊ ಇದನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮಿಡ್ಲಿಗೆ ಫಸ್ಟ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ನೋಡಿ, ಕರೆಕ್ಟಾಗಿ ಈ ಒಂದು ವರ್ಕ್ ಅನ್ನೋದು ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಇಲ್ಲಿ ಮಿಡ್ಲ್ ಪಾಯಿಂಟು ಸೇರಬೇಕು. ಈ ರೀತಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಏನಾಗುತ್ತೆ ಅಂದರೆ ಹ್ಯಾಂಡ್ ಲೂಸ್ ಹತ್ರ ಒಂದು ವರ್ಕ್ ಮುಂದಕ್ಕೆ ಒಂದು ವರ್ಕ್ ಹಿಂದೆನೇ ಎದ್ಬಿಡುತ್ತೆ. ಸೊ ಅಲ್ಲಿ ನಿಮಗೆ ಗ್ಯಾಪ್ ಆಗಿಬಿಡುತ್ತೆ. ಹಾಗಾಗಬಾರ್ದು ಅಂದರೆ ನೀವು ಕರೆಕ್ಟಾಗಿ ಮಿಡ್ಲಿಗೆ ನೋಡ್ಕೊಂಡು ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನೇನು ವೀಡಿಯೋದಲ್ಲಿ ತೋರಿಸ್ತಿದ್ದೀನೋ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಹ್ಯಾಂಡ್ಸಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ, ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಈ ವರ್ಕ್ ಅಷ್ಟೇ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಎಷ್ಟು ಫಿನಿಶಿಂಗ್ ಸಮೇತ ಸ್ಟಿಚ್ಚು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಸೊ ಇದನ್ನು ನೀಟಾಗಿ ಲೈನಿಂಗ್ನೇ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಅಲ್ಲಲ್ಲಿ ಬೀಟ್ಸ್ ಬಂದಿದ್ರೆ ಸೊ ನಿಮಗೆ ನೀಡ್ಲು ಕಟ್ಟಾಗ್ಬಿಡುತ್ತೆ. ಸೊ ನೀಟಾಗಿ ಕೇರ್ಫುಲ್ಲಾಗಿ ಹ್ಯಾಂಡ್ ವರ್ಕ್ ಬ್ಲೌಸ್ ಹಾಕಿ, ಮಿಷಿನ್ ವರ್ಕ್ ಬ್ಲೌಸಸ್ ಎಸ್ಪೆಷಲಿ ನೀವು ನೀಟಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾಸ್ ಎಲ್ಲ ನೀಟಾಗಿ ಕಟ್ ಮಾಡಿದಾದ್ಮೇಲೆ ನಿಮಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಈ ಒಂದು ಹ್ಯಾಂಡ್ ಶೇಪ್ ಅನ್ನೋದು. ಅದೇ ರೀತಿ ಇನ್ನೊಂದು ನಾನು ಹ್ಯಾಂಡ್ನ ರೆಡಿ ಮಾಡಿಕೊಂಡೆ. ನೋಡಿ, ಎರಡೂ ಸೂಪರಾಗಿ ಕಾಣಿಸ್ತಿದೆ ಅಲ್ಲ. ಈ ವರ್ಕು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈಗ ನಾನು ಬ್ಯಾಕ್ ಪಾರ್ಟ್ನ ತೊಗೊಂಡೆ. ಬ್ಯಾಕ್ ಪಾರ್ಟು ನಿಮ್ಗೆ ಗೊತ್ತಿರೋ ಹಾಗೆ ನೆಕ್ ನಮಗೆ ಕರೆಕ್ಟಾಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋದು ನೆಕ್ ವಿಡ್ತ್ ಬಂದು 5 ಇಂಚು. ನೋಡಿ, ಇಲ್ಲಿ 6 ಇಂಚು ಬರ್ತಿದೆ. ಸೊ ನಾನು ಈಗ ಇದನ್ನು 1 ಇಂಚಷ್ಟು 1/2 ಇಂಚಷ್ಟು ಇದನ್ನು ಕಡಿಮೆ ಮಾಡಬೇಕು. ಇನ್ನು ಕಡಿಮೆ ಮಾಡಬೇಕಂದ್ರೆ ನೋಡಿ, ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ನ ನೀಟಾಗಿ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೋಬೋದು. ನೋಡಿ, 1/2 ಇಂಚ್ ಮಾರ್ಜಿನ್ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಕೆಳಗಡೆವರೆಗೂ ನೀವು ಸ್ಟಿಚ್ಚನ್ನ ತೇಲಿಸ್ಬಿಡ್ಬೇಕು. ಬಟ್ಟೆನೇ ಇಲ್ಲಿ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ. ಇಷ್ಟಾದಮೇಲೆ ನಿಮ್ಗೆ ಕರೆಕ್ಟಾಗಿ ಬಂತ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ. ಈಗ ನೀವು ಈ ಒಂದು ಲೈನಿಂಗ್ನ ಕರೆಕ್ಟಾಗಿ ನೀವು ಯಾವ ಮಾರ್ಕಿಂಗಲ್ಲಿ ಕಟ್ ಮಾಡಿರ್ತೀರೋ ನೋಡಿ, ಮಾರ್ಕಿಂಗ್ ನಿಮಗೆ ಕಾಣಿಸ್ತಿದೆ, ವರ್ಕು ಸಹ ಕಾಣಿಸ್ತಿದೆ. ನೋಡಿ, ಆ ವರ್ಕಿಗೆ ಕರೆಕ್ಟಾಗಿ ಸೆಟ್ ಆಗೋ ಥರ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಲೈನಿಂಗ್ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಗುಂಡು ಪಿನ್ ಹಾಕ್ಕೊಳ್ಳಿ. ಯಾಕಂದರೆ ಬಟ್ಟೆ ಜರುಗ್ಬಿಟ್ರೆ ನಿಮ್ಮ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಗುಂಡು ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕಾಗತ್ತೆ. ನಾನು ನೋಡಿ, ಇದು ನೀಟಾಗಿ ಸೆಟ್ ಆಗಿಲ್ಲ, ಮತ್ತು ಗುಂಡು ಪಿನ್ ರಿಮೂವ್ ಮಾಡಿಬಿಟ್ಟೆ ಮತ್ತೆ ರೀಸೆಟ್ ಮಾಡ್ಕೊಳ್ತೀನಿ. ನೋಡಿ, ನಂಗೆ ನೆಕ್ ಹತ್ರ ತುಂಬಾ ಖಾಲಿ ಬಂದ್ಬಿಡ್ತಿತ್ತು, ವರ್ಕಿತ್ತು ತುಂಬ ಮೇಲೆ ಹೋಗಿತ್ತು. ಸೊ ಹಾಗಾಗಿ ವರ್ಕಿಂತ ಸ್ವಲ್ಪ 1/2 ಇಂಚಷ್ಟು ಮಾತ್ರ ಗ್ಯಾಪ್ ಬಿಟ್ಟು ನಾನು ಈ ರೀತಿ ಗುಂಡು ಪಿನ್ ಹಾಕೋತಾ ಇದ್ದೀನಿ. ನಿಧಾನ ಆದರೂ ಪರವಾಗಿಲ್ಲ, ನೀವು ಹ್ಯಾಂಡ್ ವರ್ಕ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ಒನ್ಸ್ ನೀವು ಕಟ್ ಮಾಡಿಬಿಟ್ರೆ ನಿಮ್ಗೆ ಮತ್ತೆ ಬ್ಲೌಸ್ ಪೀಸ್ ಅನ್ನೋದೇ ಹಾಳಾಗ್ಬಿಡುತ್ತೆ, ಮತ್ತು ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ. ಸೊ ಕೇರ್ಫುಲ್ಲಾಗಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ನೆಕ್ ಲೈನ್ ಯಾವ ರೀತಿ ಇದೆಯೋ ನೆಕ್ ವರ್ಕು ಅದ್ರ ಪಕ್ಕನೇ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಒಂದು ಪ್ಯಾಟ್ರನಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡ್ರೆ
ನೀವು ಈ ಥರನೇ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಲೈನಿಂಗ್ ರಿಂಕಲ್ ಬರದೇ ಇರುತ್ತೆ, ಪ್ಲಸ್ ನಿಮಗೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗದೇ ಇರುತ್ತೆ. ನಾನು ಫಾಲೋ ಮಾಡೋ ಮೆಥಡ್ ಇದೇನೆ. ನಾನು ಲೈನಿಂಗ್ ಮೇಲೇ ಸ್ಟಿಚ್ ಹಾಕ್ಕೋತೀನಿ, ಉಲ್ಟಾ ಮಾಡಿ ಸ್ಟಿಚ್ನ ಹಾಕ್ಕೊಳ್ಳಲ್ಲ. ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ನಿಮ್ಗೆ ಕರೆಕ್ಟಾಗಿ ಮಾರ್ಕಿಂಗ್ ಪಕ್ಕ ಬಂದಿಲ್ಲ ಅಂದರೆ ಈ ಥರ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸ್ಟಿಚ್ನ ಹಾಕ್ಕೋಬೋದು. ಇವಾಗ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಬರಲ್ಲ ಲೈನಿಂಗು. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ನೋಡಿ ಕರೆಕ್ಟಾಗಿ ಬಂದಿದೆ. ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚಷ್ಟು ಕ್ಲಾತ್ ಬಿಟ್ಟು ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲೂ ಫ್ರೆಂಡ್ಸೆಲ್ಲ ಯಾರಾದರೂ ನಿಮ್ಮ ಟೈಲರಿಂಗ್ ಕಲಿತಾ ಇದ್ದಾರೆ ಅಂದರೆ ಈ ಲಿಂಕ್ನ ನನ್ನ ವೀಡಿಯೋನ ಸೆಂಡ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನೋಡಿ ಕಿನಾರೆ ಸ್ಟಿಚ್ನ ಲೈನಿಂಗ್ ಮೇಲೆ ಹಾಕ್ಕೋಬೇಕಾಗತ್ತೆ ಈ ರೀತಿ. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡಿದ್ರೆ ನಿಮಗೆ ನೀಟಾಗಿ ನೆಕ್ ಅನ್ನೋದು ಸೆಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನೆಕ್ ಅನ್ನೋದು ಸೆಟ್ ಆಯಿತು. ಈಗ ನಾನು ಫ್ರಂಟ್ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇನ್ವಿಸಿಬಲ್ ಶೋಲ್ಡರ್ ಅಟ್ಯಾಚ್ ಮಾಡ್ತೀರಲ್ಲ, ಸೊ ಹಾಗಾಗಿ ನೆಕ್ನ ಕಟ್ ಮಾಡಿದ್ದಾದಮೇಲೆ ಫ್ರಂಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ನಾನು ಬ್ಯಾಕು ಫಿನಿಶಿಂಗ್ ಅನ್ನೋದು ಕೊಡ್ತೀನಿ. ನೋಡಿ ನೀಟಾಗಿ ಮಾರ್ಕಿಂಗ್ ಕಾಣಿಸ್ತಿಲ್ಲ ನಿಮಗೆ, ಹಾಗಾಗಿ ನಾನು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡು ಕಟ್ ಮಾರ್ಕ್ಸ್ ಇಟ್ಕೊತಾ ಇದ್ದೀನಿ. ಮಾರ್ಕ್ ವೀಲಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು, ನಾನು ಇಲ್ಲಿ ಮಾರ್ಕ್ ವೀಲಲ್ಲಿ ಮಾರ್ಕ್ ಮಾಡಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಕಟ್ ಮಾರ್ಕ್ಸ್ ಅನ್ನೋದನ್ನಿಟ್ಟೆ. ಈ ರೀತಿ ಎದುರು ಬದ್ರು ಬರೋ ಥರ ಹಾಕ್ಕೊಳ್ಳಿ. ಫಸ್ಟಿಗೆ ಒಂದು ಗುಂಡು ಪಿನ್ ಹಾಕ್ಕೊಂಡು ಈ ಪೀಸ್ನ ಸೈಡ್ಗೆ ಇಟ್ಕೊಳ್ಳಿ. ಫಸ್ಟು ನೀವು ವರ್ಕ್ ಪೀಸ್ನ ಫಿನಿಷ್ ಮಾಡ್ಕೋಬೇಕು, ಅಂದರೆ ರೈಟ್ ಸೈಡ್ ಪೀಸ್ನ ಫಿನಿಷ್ ಮಾಡ್ಕೋಬೇಕಾಗತ್ತೆ. ನೋಡಿ ನೆಕ್ ಲೈನ್ ಏನಿದೆಯೋ ಅದ್ರ ಪಕ್ಕನೇ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನಾನು. ನೀವು ಫಸ್ಟು ವರ್ಕ್ ಏನು ಮಾಡಿರ್ತಾರೋ ಆ ಒಂದು ಪೀಸ್ನ ಫಸ್ಟು ಫಿನಿಷ್ ಮಾಡ್ಕೋಬೇಕಾಗತ್ತೆ, ಮತ್ತು ಇನ್ನೊಂದು ಸೈಡ್ನ ನೀವು ಫಿನಿಷ್ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡಿರ್ತೀವಲ್ಲ, ಸೊ ಇದನ್ನ ಹಾಗೆಯೇ ಸೈಡ್ಗೆ ಇಡೋಣ. ಕಟ್ ಮಾರ್ಕ್ಸ್ ಇಟ್ಕೊಂಡು ನೀಟಾಗಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಈ ಒಂದು ಸ್ಟಿಚಿಂಗ್ ಮೆಥಡ್ನ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇನ್ನೂ ಚಾನಲಲ್ಲಿ ಬೇಕಾದಷ್ಟು ವೀಡಿಯೋ ಇದ್ದಾವೆ. ಸೊ ಹ್ಯಾಂಡ್ ವರ್ಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ನೀಟಾಗಿ ನೆಕ್ ಲೈನ್ಗೆ ಸೆಟ್ ಆಯಿತು ನನಗೆ ಥ್ರೆಡ್ಡು. ನೆಕ್ ಲೈನ್ಗೆ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಲ್ಲೇ ರಿಂಕಲ್ ಬರ್ದಿರೋ ನೀಟಾಗಿ ಬಂತು. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ದಯವಿಟ್ಟು ವಿಡಿಯೋನ ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಫ್ರಂಟ್ ಪಾರ್ಟ್ ನಿಮಗೆ ವರ್ಕು ಮತ್ತು ನೆಕ್ ಶೇಪೆಲ್ಲ. ಅದೇ ರೀತಿ ನಾನು ಲೆಫ್ಟ್ ಸೈಡ್ ಪಾರ್ಟ್ನು ನಾನು ರೆಡಿ ಮಾಡಿಕೊಂಡೆ. ನೋಡಿ ಈ ರೀತಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ನೋಡಿ ನಿಮ್ಮ ನೆಕ್ ಶೇಪೆಲ್ಲ. ಸೊ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ಸ್ ವೆರಿ ಇಂಪಾರ್ಟೆಂಟ್, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು ಗಮನ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಡಾಟ್ಸಿಂದಲೇ ನಿಮಗೆ ಅರ್ಧ ಬ್ಲೌಸು ಫಿನಿಶಿಂಗ್ ಅನ್ನೋದು ಬರುತ್ತೆ. ಡಾಟ್ಸ್ ನೀಟಾಗಿ ಹಾಕೋದ್ರಿಂದ ನಿಮಗೆ ಫ್ರಂಟ್ ಪಾರ್ಟು ನೀಟಾಗಿ ಫಿಟ್ಟಿಂಗು ಅಷ್ಟೇ, ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಡಾಟ್ಸ್ನ ಕೇರ್ಫುಲ್ಲಾಗಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾನು ಲೆಫ್ಟ್ ಸೈಡ್ ಪೀಸ್ಗೆ ಮತ್ತು ರೈಟ್ ಸೈಡ್ ಪೀಸ್ಗೆ ಎರಡೂ ಪೀಸ್ಗೂ ನಾನು ಡಾಟ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ.
ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಅಂತ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ನಾನು ಆಲ್ರೆಡಿ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಶೇಪ್ ಬೆಲ್ಟ್ ಸ್ಟಿಚ್ ಮಾಡೋದು ಯಾರಿಗೆಲ್ಲ ಬರಲ್ವೋ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ನಾನು ಶಾರ್ಟ್ಸಲ್ಲಿ ಮತ್ತು ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಈ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಅಂತ. ಕರೆಕ್ಟಾಗಿ 1/4 ಇಂಚ್ ಮಾರ್ಜಿನ್ಗಿಂತೂ ಸ್ವಲ್ಪ ಜಾಸ್ತಿನೇ ಮಾರ್ಜಿನ್ಗೆ ನಾನು ಸ್ಟಿಚ್ನ ಹಾಕ್ಕೊಂಡೆ. ನೋಡಿ ಈ ಮೆಥಡಲ್ಲಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾನು ಡಾಟ್ಸ್ನ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ಸೊ ಈಗ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಲೈನಿಂಗು ಮತ್ತು ಈ ಒಂದು ಈಗಾಗಲೇ ನಾವು ಶೇಪ್ ಬೆಲ್ಟ್ ಏನು ಅಟ್ಯಾಚ್ ಮಾಡಿದ್ದೀವೋ ಆ ಒಂದು ಕ್ಲಾತು ಸೇರೋ ಥರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. 1/4 ಇಂಚ್ಗಿಂತೂ ಜಾಸ್ತಿನೇ ಸ್ಟಿಚ್ ಇಲ್ಲಿ. 1/4 ಇಂಚ್ಗಿಂತೂ ಕಡಿಮೆ ಇದ್ದರೆ ನಿಮಗೆ ಬಟ್ಟೆ ಹಿಂಜ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು 1/4 ಇಂಚ್ಗಿಂತೂ ಸ್ವಲ್ಪ ಜಾಸ್ತಿನೇ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾರ್ಕ್ಸ್ ಇಟ್ಕೊಂಡು ಒಂದು 2-3 ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಕಟ್ ಮಾರ್ಕ್ಸ್ ಇಟ್ಕೊಂಡಿದ್ದಾದಮೇಲೆ ನೀವು ಓಪನ್ ಮಾಡಿ ನೋಡಿದ್ರೆ ನಿಮಗೆ ನೋಡಿ ಔಟ್ಫಿಟ್ ಈ ರೀತಿ ಕಾಣಿಸುತ್ತೆ. ಈಗ ನೀವು ಬೇಕಾದ್ರೆ ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತು ಫ್ರಂಟಲ್ಲಾಗಲಿ ಇಲ್ಲ ಸೈಡಲ್ಲಾಗಿ ಎಕ್ಸ್ಟ್ರಾ ಕ್ಲಾತ್ ಅನಿಸಿದ್ರೆ ಸೊ ನೀವು ಅದನ್ನು ಕಟ್ ಮಾಡ್ಕೋಬೋದು. ನೋಡಿ ಈ ಮೆಥಡಲ್ಲಿ ಎರಡು ಸೇಮ್ ಅದೇ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ನಮಗಿಲ್ಲಿ ಸ್ವಲ್ಪ ಒಂದು ಲೈನಷ್ಟು ವೇರಿಯೇಷನ್ ಬಂತು. ಸೊ ಅಲ್ಲೊಂದು ಸ್ಟಿಚ್ ಹಾಕ್ಕೊಂಡು ಆ ಕ್ಲಾತ್ನ ಕಟ್ ಮಾಡ್ಕೋತೀನಿ. ನೋಡಿ ಇಷ್ಟ ಆದಮೇಲೆ ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ನಾನು ಅದಕ್ಕೆ ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡಬೇಕು. ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ತೀನಿ. ನಾನು ನೆಕ್ಕಲ್ಲಿ ಏನು ಕ್ಲಾತ್ ಕಟ್ ಮಾಡಿದ್ದೀನೋ ಅದೇ ಕ್ಲಾತ್ನ ರೆಡಿಯಾಗಿ ನೀಟಾಗಿ ಒಂದೇ ಲೆವೆಲಾಗಿ ಕಟ್ ಮಾಡಿಕೊಂಡು ಕಾಜಾಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ ಅದನ್ನು ರಿಂಗ್ ಪಟ್ಟಿ ಅಂತಲೂ ಕರೀತಾರೆ, ಡಬಲ್ ಪಟ್ಟಿ ಅಂತಲೂ ಕರೀತಾರೆ, ಕಾಜಾಪಟ್ಟಿ ಅಂತಲೂ ಕರೀತಾರೆ. ಸೊ ಕಾಜಾಪಟ್ಟಿನ ನಾನು ರೆಡಿ ಮಾಡಿಕೊಂಡೆ. 1.5 ಇಂಚಷ್ಟು ಫೋಲ್ಡಲ್ಲಿ ಡಬಲ್ ಫೋಲ್ಡಲ್ಲಿ ನೀವು ಈ ಒಂದು ಕಾಜಾಪಟ್ಟಿನ ಕಟ್ ಮಾಡ್ಕೋಬೇಕಾಗತ್ತೆ. ಮೇಲೇನೂ ಫೋಲ್ಡ್ ಮಾಡ್ಕೋಬೇಕು, ಬಾಟಮಲ್ಲೂ ಫೋಲ್ಡ್ ಮಾಡ್ಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕು. ಯಾಕಂದರೆ ವರ್ಕ್ ಬ್ಲೌಸ್ ಆಲ್ರೆಡಿ ನೆಕ್ ಫಿನಿಶ್ ಆಗಿರ್ತದೆ ಮತ್ತು ಇನ್ನೊಂದು ಸೈಡು ನಾವು ಆಲ್ರೆಡಿ ಪೈಪಿಂಗ್ ಕೊಟ್ಟಿರ್ತೀವಲ್ಲ. ಸೊ ಹಾಗಾಗಿ ನೀವು ಮೇಲೆ ಮತ್ತು ಕೆಳಭಾಗ ಎರಡೂ ಸಹ ನೀವು ಫೋಲ್ಡಿಂಗ್ ಮಾಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಈಗ ನೋಡಿ ನನ್ನ ಕ್ಲಾತ್ ಸಾಲದೆ ಬಂತು. ನಾನು ಉಕ್ಸ್ ಪಟ್ಟಿಗೆ ಪೀಸ್ನ ಅಟ್ಯಾಚ್ ಮಾಡಿಕೊಂಡೆ. ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ರಬ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ವಿಡ್ತಲ್ಲಿ ನೋಡಿ ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದು ಅಷ್ಟೇ ಆಲ್ರೆಡಿ ನಾನು ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಿಬಿಟ್ಟಿದ್ದೀನಿ ನೆಕ್ಕು. ಸೊ ಹಾಗಾಗಿ ನೀವು ಮೇಲೆ ಮತ್ತು ನೋಡಿ ಇಲ್ಲಿ ಕೆಳಗಡೆ ಎರಡೂ ಕಡೆ ನೀವು ಮುಯಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎರಡೂ ಕಡೆ ನೀವೇನು ಮಾಡಬೇಕಂದ್ರೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ನಾನು ರೆಡಿ ಮಾಡಿದೆ. ನೋಡಿ ಫ್ರಂಟ್ ಪಾರ್ಟ್ ನನಗೆ ಮುಗೀತು. ಈಗ ನಾನು ಬ್ಯಾಕ್ಗೆ ನೋಡಿ ಈ ರೀತಿಯಾಗಿ ವಿಸಿಬಲ್ ಅಲ್ಲ ಇನ್ವಿಸಿಬಲ್ ನಾನಿಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಓಪನ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ
ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೋಲ್ಡ್ರು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದೆರಡು ಸಲ ವೀಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ ಈ ಸೈಡನ್ನು ಸಹ ಅದೇ ರೀತಿ ನಾನು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಗಮನ ಇಟ್ಟು ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಈ ರೀತಿ ಆದಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಲೈನಿಂಗ್ನ ಫ್ರಂಟ್ ಪಾರ್ಟ್ ಮೇಲೆಗೆ. ಸೊ ಅಲ್ಲಿ ಸ್ಟಿಚ್ ಮೇಲೆ ಈಗಾಗಲೇ ಸ್ಟಿಚ್ ಏನು ಹಾಕಿರ್ತೀರೋ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನಮಗೆ ಎಷ್ಟು ನೀಟಾಗಿ ಬಂದಿದೆ ಶೋಲ್ಡರ್ ಅಟ್ಯಾಚ್ ಅಂತ. ಒಳಗಡೆ ನೋಡಿ ಹೊರಗಡೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಶೋಲ್ಡ್ರು ಅಂತ. ಇಷ್ಟಾದಮೇಲೆ ನಾನು ನೆಕ್ ಲೈನ್ ಸುತ್ತು ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ನಾನು ಸ್ಟಿಚ್ ಹಾಕಿರಲಿಲ್ಲಲ್ಲ ನೆಕ್ ಲೈನ್ ಮೇಲೆ, ಸೊ ಹಾಗಾಗಿ ಬ್ಯಾಕದು ನೆಕ್ ಲೈನ್ ಮೇಲೆ ಸ್ಟಿಚ್ನ ಹಾಕ್ಕೊಂಡು ಫಿನಿಷ್ ಮಾಡಿಕೊಂಡೆ. ಈಗ ಸುತ್ತು ಸೈಡ್ ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ, ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ. ಈಗ ಅದೆರಡನ್ನೂ ನಾನು ನೀಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ರಿಂಕಲ್ ಬರಬಾರ್ದು. ನೀಟಾಗಿ ಕೇರ್ಫುಲ್ಲಾಗಿ ನಾವು ಬಟ್ಟೆನ ಹ್ಯಾಂಡಲ್ ಮಾಡಬೇಕಾಗತ್ತೆ. ರಿಂಕಲ್ ಬಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಈ ರೀತಿ ಇದು ನಮ್ಮ ಭಾವನ ಮಗಳು ಮದುವೆಗೆ ಅಂತ ಸ್ಟಿಚ್ ಮಾಡ್ತಾಯಿರೋದು. ವರ್ಕು ಸಹ ಅದೇ ರೀತಿ ವರ್ಕು ಮದುವೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವರ್ಕ್ ಮಾಡಿಸಿರೋದು. ಇಲ್ಲಾಂದರೆ ಯೂಶ್ವಲಿ ನಾನೇನು ವರ್ಕ್ ಮಾಡಿಸ್ತಿರ್ಲಿಲ್ಲ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ ಎಕ್ಸ್ಟ್ರಾ ಎಲ್ಲ ಪೂರ್ತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಡಾಟ್ಸ್ನ ಸ್ಟಿಚ್ ಮಾಡಬೇಕಾಗತ್ತೆ. ಒಂದು ಸಲ ನೋಡ್ಕೊಳ್ಳಿ ಡಾಟ್ಸ್ನ ಎಲ್ಲಿ ಸ್ಟಿಚ್ ಮಾಡಬೇಕು ಅಂತ. ಸೊ ನಿಮಗೆ ಬೀಡ್ಸ್ ಬಂದಿರೋ ಹತ್ರ ಸ್ಟಿಚ್ ಮಾಡಿದ್ರೆ ನೀಡ್ಲು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೀಡ್ಸ್ ಇಲ್ಲದೆ ಇರೋ ಹತ್ರ ಕೇರ್ಫುಲ್ಲಾಗಿ ನೀವು ಈ ಒಂದು ಡಾಟ್ನ ಸ್ಟಿಚ್ ಮಾಡಬೇಕಾಗತ್ತೆ. ಈ ಮೆಥಡಲ್ಲಿ ನೋಡಿ ನಮಗೆ ಡಾಟ್ಸ್ ರೆಡಿ ಆಯಿತು. ಈಗ ಪಟ್ಟಿನ ಅಟ್ಯಾಚ್ ಮಾಡಬೇಕು. ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ನೀಟಾಗಿ 1/2 ಇಂಚಿಗೆ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಕ್ಲಾತ್ನ 1.5 ವಿಡ್ತಲ್ಲಿ ಕ್ಲಾತ್ ತಗೊಂಡು ಒಂದು 1/2 ಇಂಚಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಗೆ ಎಕ್ಸ್ಟ್ರಾ ಕ್ಲಾತ್ ಇದೆ ಅನಿಸಿದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಫೋಲ್ಡ್ ಮಾಡಿ ಕಿನಾರಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಫಿನಿಶಿಂಗ್ ಸ್ಟಿಚ್ ಹಾಕಿದ್ಮೇಲೆ ಈ ಒಂದು ಪ್ಲೇಸಲ್ಲಿ ನೀವು ಬೇಕಾದ್ರೆ ಎಮ್ಮಿಂಗ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಟಿಚ್ಚೇ ಹಾಕ್ಬಿಡ್ತಾಯಿದ್ದೀನಿ, ಎಮ್ಮಿಂಗ್ ಏನು ಮಾಡ್ಕೊಂಡಿಲ್ಲ. ಸೊ ಯಾಕಂದರೆ ನನಗೆ ಬ್ಲೌಸ್ ಸ್ಟಿಚ್ ಮಾಡೋದು ಇನ್ನೂ ಜಾಸ್ತಿ ಇತ್ತು, ಟೈಮು ಇರಲಿಲ್ಲ ನನಗೆ ಬೇಗ ಸ್ಟಿಚ್ ಮಾಡೋದು. ಸೊ ಹಾಗಾಗಿ ಎಮ್ಮಿಂಗ್ ಮಾಡಿಲ್ಲ. ಸೊ ನಿಧಾನವಾಗಿ ಬೇಕಾದ್ರೆ ಮಾಡಿಕೊಡ್ತೀನಿ, ನಮ್ಮ ಭಾವನ ಮಗಳದೇ ಅಲ್ವಾ, ನಿಧಾನಕ್ಕೆ ಬೇಕಾದ್ರೆ ಮಾಡಿಕೊಡ್ತೀನಿ ಅಂತ. ಊರಿಗೆ ಹೋದ್ಮೇಲೆ ಬರ್ತೀನಿ, ಊರಿಗೆ ಬಂದಮೇಲೆ ಮಾಡಿಕೊಡ್ತೀನಿ, ಈಗ ಟೈಮ್ ಇಲ್ಲ ಅಂತ ಹೇಳಿದ್ದೆ. ಸೊ ಊರಿಗೆ ಹೋದ್ಮೇಲೆ ಮಾಡಬೇಕಾಗತ್ತೆ ಎಮ್ಮಿಂಗು. ಏನಾದರೂ ಇದ್ದರೆ ಎಕ್ಸ್ಟ್ರಾ ಕೆಲಸ ಏನಾದರೂ ಇದ್ದರೆ ಊರಿಗೆ ಹೋಗಿ ಮಾಡಬೇಕು. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡೋದು ತುಂಬಾ ಈಸಿ, ಬಟ್ ಕಲ್ತಿರೋರ್ಗೆ ಈಸಿ, ಕಲಿದೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಅಟ್ಯಾಚ್ ಮಾಡ್ಬೋದು. ರಿಂಕಲ್ ಏನು ಬರ್ತೀರ ನೀಟಾಗಿ ಸ್ಮೂತಾಗಿ ಬಟ್ಟೆನ ಲೂಸ್ ಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಒಂದು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ. ನೋಡಿ ಸ್ಲೀವ್ ಅಟ್ಯಾಚ್ ಮಾಡಿದ್ದು ಆಯಿತು. ಒಂದು ಸೈಡು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ. ಈಗ ರೈಟ್ ಸೈಡ್ ಅಟ್ಯಾಚ್ ಮಾಡೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಚೆಕ್ ಮಾಡಿದ್ದಾದಮೇಲೆ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ 1/2 ಇಂಚ್ ಮಾರ್ಜಿನ್ಗೆ ನೀವು ಇದೇ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ನ ಯಾವುದೇ ಕಾರಣಕ್ಕೂ ನೀವು ಟೈಟಾಗಿ ಎಳ್ಕೊಬೇಡಿ. ಸೊ ನಿಧಾನವಾಗಿ
ನೋಡಿ. ಇಷ್ಟಾದಮೇಲೆ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಕೊಡಬೇಕು, ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮೆಷರ್ಮೆಂಟ್ ತಗೋಬೇಕು ಅನ್ನೋದು ಸಹ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಸೊ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನೋಡಿ ಮೆಜರ್ಮೆಂಟ್ ತೊಗೊಳ್ಳಿ. ಕರೆಕ್ಟಾಗಿ 5.5 ಬೇಕವ್ರಿಗೆ 5.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಬೇಕಾದ್ರೆ ನೀವು ಸೈಡ್ ಫಿಟ್ಟಿಂಗ್ನ ಕೊಡ್ಬೋದು. ಸೊ ಹಾಗೇನೂ ನೀವು ಸೈಡ್ ಫಿಟ್ಟಿಂಗ್ ಕೊಡ್ಬೋದು. ಈಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡೋಣ. ನಂಗೆ ವೇಸ್ಟ್ ಮೆಜರ್ಮೆಂಟ್ ಬೇಕಾಗಿರೋದು 33 ಇಂಚಸ್ಸು. ಎಲ್ಲಿ ಒಂದು 3/4 ಇಂಚಷ್ಟು ಜಾಸ್ತಿ ಬರ್ತಿದೆ. ಸೊ ಹಾಗಾಗಿ ನಾವು ಫಿಟ್ಟಿಂಗ್ ಸ್ಟಿಚ್ನ ಹಾಕ್ತಾಯಿದ್ದೀವಿ ನೋಡಿ. ಈ ರೀತಿ ಒಂದ್ರ ಪಕ್ಕ ಒಂದು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಮಿನಿಮಮ್ ಅಂದರೆ ನಿಮಗೆ 3 ಸ್ಟಿಚ್ ಇರಬೇಕು, ಮ್ಯಾಕ್ಸಿಮಮ್ ಅಂದರೆ ಒಂದು 4ರಿಂದ 5 ಸ್ಟಿಚ್ ಇರಬೇಕು. ಸೊ ಆವಾಗಲೂ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಎಕ್ಸ್ಟ್ರಾ 3ರಿಂದ 4 ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಇದೇ ರೀತಿ ನೀವು ಸೈಡ್ ಜಾಯಿಂಟ್ನ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಯಾವುದೇ ರೀತಿ ವೇರಿಯೇಷನ್ ಆಗದೆ ನೀಟಾಗಿ ಬರುತ್ತೆ. ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಇನ್ನೊಂದು ಸ್ಟಿಚ್ ಬೇಕಾದ್ರೆ ನೀವು ಹಾಕೋಬೋದು, ತೊಂದರೆ ಇಲ್ಲ. ನೋಡಿ ಸೈಡ್ ಫಿಟ್ಟಿಂಗ್ ಮಾಡಿದ್ದಾಯಿತು. ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ನೀಟಾಗಿ ಫಿಟ್ಟಿಂಗ್ ಕೊಟ್ಟಿದ್ದಾದಮೇಲೆ ನಿಮಗೆ ಈಸಿಯಾಗಿ ನೀವು ಒಂದ್ರ ಪಕ್ಕ ಒಂದು ನೀಟಾಗಿ ಸ್ಟಿಚ್ನ ಹಾಕ್ಕೋಬೋದು. 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ತಾಯಿದ್ರೆ ಅಂದರೆ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದು ಮುಗೀತು. ನಿಮಗೆ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದೆ ಅಂದರೆ ಸೊ ಅದನ್ನ ಸ್ಕಿಪ್ ಮಾಡಿ, ಕ್ಲಾತ್ ಎಕ್ಸ್ಟ್ರಾ ಇದೆ ಅಂದರೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಇಟ್ಟರೂ ಅದು ನೀಟಾಗಿ ಲುಕ್ ಬರೋಲ್ಲ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಮಿನಿಮಮ್ ಅಂದರೆ ನೀವು 1.5 ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 2 ಇಂಚ್ ಇಟ್ಕೊಳ್ಳಿ ಸಾಕು. ಇನ್ನು ತುಂಬ ಇಟ್ಕೊಂಡ್ರೆ ನಿಮಗೆ ಹಿಡ್ದಂಗೆ ಆಗುತ್ತೆ ಸೊಂಟದಲ್ಲೆಲ್ಲ ಮತ್ತು ಆರ್ಮೋಲ್ ಹತ್ರ ಎಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಒಂದು ಬ್ಲೌಸ್ ಡಿಸೈನ್ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ ನೋಡಿ. ಬ್ಯೂಟಿಫುಲ್ ಹ್ಯಾಂಡ್ ವರ್ಕ್, ಅದು ಬಟರ್ಫ್ಲೈ ಥರ ಇದೆ ಒಂದು ಸ್ವಲ್ಪ ವರ್ಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.